MMA ಅನ್ನೋದು ಇಂಡಿಯಾಗೆ ಭಾಳ ಹೊಸದು, ಮಿಕ್ಸ್ ಮಾರ್ಷಲ್ ಆರ್ಟ್ಸ್. ಇದು ಹೇಗಂದರೆ ಆಲ್ಸೋ ಐ ವಾಸ್ ವೆರಿ ಸರ್ಪ್ರೈಸ್ ಟು ನೋ ನಾರ್ವೇನಲ್ಲಿ ಬ್ಯಾನ್ ಆಗಿದೆ, ಕೆಲವು ದೇಶಗಳಲ್ಲೆಲ್ಲ ಇನ್ ದ 90s ಇವನ್ ನ್ಯೂಯಾರ್ಕಲ್ಲಿ ಬ್ಯಾನ್ ಆದಂಥ ಇದು. ಫಸ್ಟ್ಲಿ ಅಲ್ಲಿಂದ ಶುರು ಮಾಡೋಣ. ಇಂಡಿಯಾಗೆ ಇವತ್ತಿನ MMA ರಿಲೆವೆನ್ಸ್ ಹೇಗಿದೆ, ಯಾಕಂದರೆ ಯಾರೂ ಚಿಕ್ಕವರಿದ್ದಾಗ ದೊಡ್ಡವರಾದಮೇಲೆ ಡಾಕ್ಟರ್ ಆಗ್ತೀನಿ ಮತ್ತು ಇಂಜಿನಿಯರ್ ಆಗ್ತೀನಿ, ಆಸ್ಟ್ರೋನಾಟ್ ಅಂತ, ಇದುವರೆಗೂ ಯಾರೂ ನಾವು MMA ಫೈಟರ್ ಆಗ್ತೀವಿ ಅಥವಾ ಸೊ ಸ್ಪೋರ್ಟ್ಸಿಗೆ ಬರೋದೇ ಯಾವತ್ತೂ ಜನ ಒಂಥರ ಆಯ್ಕೆನಾ ಅಥವಾ ಆಕ್ಸಿಡೆಂಟಾ? ನಿಮ್ಮ ಅನುಭವದಲ್ಲಿ ಏನಿದು? ಇಲ್ಲ, ನಮ್ಮ ಇಂಡಿಯಾನಲ್ಲಿ ಮಾತ್ರ ಮೋಸ್ಟ್ ಆಫ್ ದ ಪೇರೆಂಟ್ಸ್ ಮಕ್ಕಳಿಗೆ ಹೇಳೋದು ಮುಂದೆ ಏನಾಗ್ತೀರಾ ದೊಡ್ಡವರಾದ್ಮೇಲೆ ಎಲ್ಲ ಹೇಳೋದು ಡಾಕ್ಟ್ರು, ಇಂಜಿನಿಯರು, IAS ಆಫೀಸರು, ಇಲ್ಲ ಅಸ್ಟೆಂಟ್ ಏನು ಆ ಥರ. ಅದು ಇಂಡಿಯಾನಲ್ಲಿ ಮಾತ್ರ, ಇಂಡಿಯಾ ಕಲ್ಚರಲ್ ಆಗಿರೋದು. ಆದರೆ ಯುರೋಪಿಯನ್ ಕಂಟ್ರೀಸ್ನಲ್ಲೆಲ್ಲ ಡಾಕ್ಟ್ರ್ ಇಂಜಿನಿಯರ್ಗಿಂತ ಅವರು ಆಗಬೇಕಂದ್ರೆ ಬಾಕ್ಸರ್ಸ್, ರೆಸ್ಲರ್ಸ್, ನಮ್ಮ ಕಂಟ್ರಿಗೆ ನಾವು ಒಲಿಂಪಿಕ್ಸ್ನಲ್ಲಿ ಮೆಡಲ್ ತರಬೇಕು, ಆ ಥರ ಮೆಂಟಾಲಿಟಿ ಇರುತ್ತೆ. ಸೊ ಇಂಡಿಯಾನಲ್ಲಿ ಆ ಥರ ಕಮ್ಮಿ. ಈಗ ಬೆಳೀತಾ ಇದೆ, ಆ ಸ್ಪೋರ್ಟ್ಸ್ ಕಲ್ಚರ್ ಅನ್ನೋದು ಬೆಳೀತಾ ಇದೆ, ಪೇರೆಂಟ್ಸ್ಗಳಿಗೆ ಅರ್ಥ ಆಗ್ತಾ ಇದೆ ಮಕ್ಕಳಿಗೆ ಏನು ಬೇಕು. ಓನ್ಲಿ ಎಜುಕೇಷನ್, ಹೈ ಲೆವೆಲ್ ಹೈ ಎಜುಕೇಷನ್ ಸಿಕ್ಕಿದ್ರೆ ಮಾತ್ರ ಮಕ್ಕಳು ಚೆನ್ನಾಗಿರ್ತಾರೆ ಅನ್ನೋದಕ್ಕಿಂತ ಅವ್ರು ಬೆಳೆದ ಮೇಲೆ ಸ್ಪೋರ್ಟ್ಸ್ ಯಾವ ರೀತಿ ಅವರಿಗೆ ಹೆಲ್ಪ್ ಆಗುತ್ತೆ. ಒಲಿಂಪಿಕ್ ಮೆಡ್ಲು ಹೊಡಿಲೇಬೇಕು ಅಂತ ಇಲ್ಲ, ಒಂದು ಸ್ಪೋರ್ಟ್ಸ್ ಫೀಲ್ಡಲ್ಲಿ ಬಂದಾಗ ಈ ಸ್ಪೋರ್ಟ್ಸ್ ಅವ್ರ ಲೈಫ್ನಲ್ಲಿ ಅವ್ರಿಗೆ ಹೇಗೆ ಪಾಸಿಟಿವ್ ಆಗಿರುತ್ತೆ ಪ್ರತಿಯೊಂದು ಸಿಚುವೇಷನಲ್ಲೂ. ಈಗ ಲೈಫ್ ಅನ್ನೋದು, ಲೈಫಲ್ಲಿ ಎಲ್ಲರೂ ಸೋಲು ಗೆಲುವು ಇದ್ದೇ ಇರುತ್ತೆ. ಆ ಸೋತಾಗ ನಾವು ಅದನ್ನು ಲೈಫ್ನ ಹೇಗೆ ತೊಗೋಬೇಕು. ನೀವು ಅದೇ ಒಬ್ಬ ಅಥ್ಲೀಟ್ ಆಗಿ ನೀವು ಸ್ಪೋರ್ಟ್ಸ್ ಮ್ಯಾನ್ ಆಗಿದ್ದರೆ ನಿಮ್ಗೆ ಗೊತ್ತಿರುತ್ತೆ, ಯಾಕಂದರೆ ಪ್ರತಿಯೊಂದು ಚಿಕ್ಕ ವಯಸ್ಸಿಂದ ನೀವು ಒಂದು ಕಾಂಪಿಟೇಷನ್ ಅಟೆಂಡ್ ಮಾಡ್ತಾ ಇರ್ತೀರ. ತಾಲೂಕು ಮಟ್ಟ ಇರ್ಬೋದು, ಜಿಲ್ಲಾ ಮಟ್ಟ ಇರ್ಬೋದು, ಸ್ಟೇಟ್, ನ್ಯಾಷನಲ್ಸ್ ಅಲ್ಲಿ ಹೋದಾಗ ನೀವು ಎಷ್ಟೆಲ್ಲ ಹಾರ್ಡ್ ವರ್ಕ್ ಮಾಡಿರ್ತೀರ, ಎಷ್ಟು ಸ್ಯಾಕ್ರಿಫೈಸ್ ಮಾಡಿರ್ತೀರ. ನೀವು ಮ್ಯಾಚಲ್ಲಿ ಹೋಗ್ಬಿಟ್ಟು ಫಸ್ಟ್ ಫೈಟೇ ಸೋಲ್ಬೋದು. ಆ ಸೋತಾಗ ಆಗೋ ಒಂದು ಪೇಯ್ನ್ ಏನಿದೆ, ಮುಂದೆ ನೀವು ಬೆಳೆದಾಗ ಜೀವನದಲ್ಲಿ ನೀವು ಸೋತಾಗ ಆ ಪೇಯ್ನ್ ನೀವು ಹೇಗೆ ಬೇರ್ ಮಾಡ್ಕೊಂಡು ಮತ್ತೆ ಮೇಲೆ ಬಂದಿದ್ದೀರಿ, ಅದು ಅಲ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೆ. ಈ ಥರದ್ದು ಸ್ಪೋರ್ಟ್ಸ್ ಹೇಗೆ ಎಷ್ಟು ಹೆಲ್ಪ್ಫುಲ್ ಇರುತ್ತೆ ಒಬ್ಬ ಮಕ್ಕಳಿಗೆ ಒಂದು ಜೀವನದಲ್ಲಿ. ಓನ್ಲಿ ಎಜುಕೇಷನ್, ಯಾಕಂದರೆ ಈಗ ಎಲ್ಲ ಸ್ಕೂಲ್ನಲ್ಲೂ ಕೂಡ ಸ್ಪೋರ್ಟ್ಸ್ ಕಂಪಲ್ಸರಿ, ಆದರೆ ಎಷ್ಟು ಸ್ಕೂಲ್ನಲ್ಲಿ ಸ್ಪೋರ್ಟ್ಸ್ ಆಡಿಸ್ತಾರೆ ಮಕ್ಕಳಿಗೆ. ಮೇನ್ ಪೇರೆಂಟ್ಸ್ ಸ್ವಲ್ಪ ಇನಿಷಿಯೇಟ್ ತೊಗೊಂಡು ಮಕ್ಕಳಿಗೆ ಬರೀ ಎಜುಕೇಷನ್ ಅಲ್ಲ ಸ್ಪೋರ್ಟ್ಸ್ ಜೊತೆಲಿದ್ದರೆ ಅವ್ರ ಮುಂದೆ ಫ್ಯೂಚರ್ನಲ್ಲಿ ಕೂಡ ಲೈಫ್ ಅನ್ನೋ ಒಂದು ರೇಸ್ನಲ್ಲಿ ಸೋತಾಗ ಕೂಡ ಮತ್ತೆ ಮೇಲೆ ಬರ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಇದ್ದೇ ಇರುತ್ತೆ. ಸೊ ಈಗ ಈ ಇಂಡಿಯಾನಲ್ಲಿ MMA ಹೇಗಾಗ್ತದೆ, ಆಲ್ಮೋಸ್ಟ್ ಈಗ 15 years ಆಗಿದೆ ಇಂಡಿಯಾನಲ್ಲಿ MMA ಬಂದುಬಿಟ್ಟು. ಇವಾಗ ಸ್ವಲ್ಪ ಪಾಪ್ಯುಲರ್ ಆಗ್ತಾಯಿದೆ ಇಂಡಿಯಾನಲ್ಲಿ. ಸೊ ನಾನು ನೋಡ್ದಂಗೆ ನಾನು ಕಲ್ಟ್ ಮೆಂಬರು. ಅಲ್ಲಿ ಅದು MMA ಸಂಬಂಧಪಟ್ಟಂತೆ ಒಂದಷ್ಟನ್ನು ಮಿಕ್ಸ್ ಮಸಾಲ ಥರ ಹಾಕಿ ಟು ಸಮ್ ಎಕ್ಸ್ಟೆಂಟ್ ಇಟ್ಸ್ ಪಾರ್ಟ್ ಆಫ್ ಯುವರ್ ರುಟೀನ್, ಆ ಥರ ಅದನ್ನು ಜನಗಳ ಮಧ್ಯೆ ತರಕ್ಕೆ ನೋಡ್ತಾ ಇದ್ದಾರೆ. ಬಟ್ ಟೆಲ್ ಅಸ್ ಅಬೌಟ್ ದ ಟ್ರೂತ್ ಆಫ್ ಈಗ ಬಾಕ್ಸಿಂಗು, ಕಿಕ್ ಬಾಕ್ಸಿಂಗ್ ಆಗಿರಲಿ, ಕೆಲವು ಕ್ರಿಕೆಟ್ ಬಿಟ್ಟರೆ ಇಂಡಿಯಾದಲ್ಲಿ ಈಗ ಬ್ಯಾಡ್ಮಿಂಟನ್ ಒಂದು ರೇಂಜಿಗೆ ಅಷ್ಟು ಇಂಪಾರ್ಟೆನ್ಸ್ ತೊಗೊಳ್ಳುವಂಥ ಒಂದು ಸ್ಪೋರ್ಟಲ್ಲಿ ಫಸ್ಟ್ ಎಂಟ್ರಾಗ್ತಿದ್ದಂಗೆ ನಿಮಗೆ ಕಾಣೋ ಗೊಂದಲಗಳೇನು? ಈಗ ನೋಡಿ, ನಾನು ಹೇಳೋದು ಎಕ್ಸಾಂಪಲ್, ಒಬ್ಬ ವ್ಯಕ್ತಿ ಕ್ರಿಕೆಟರ್ ಆಗ್ಬೋದು, ಕ್ರಿಕೆಟ್ ಬ್ಯಾಟ್ ಬಾಲ್ ಆಡೋಕ್ಕೆ ಬಂದರೆ ಕ್ರಿಕೆಟರ್ ಅನ್ಸ್ಕೋಬೋದು, ಹಾಕಿ ಆಡ್ಬೋದು, ಹಾಕಿ ಪ್ಲೇಯರ್ ಅನ್ಸ್ಕೋಬೋದು, ಬ್ಯಾಸ್ಕೆಟ್ಬಾಲ್, ಈ ಥರ ಎಲ್ಲ ಗೇಮಲ್ಲೂ. ಓಕೆ, ನೀವೊಬ್ಬ MMA ಫೈಟ್ರ್ ಆಗಬೇಕು ಅಂದರೆ ನೀವು ಫೈಟ್ ಮಾಡಲೇಬೇಕು. ಏನಂದ್ರೆ ನೀವು ಹೋಗಿ ಒಂದು ರಿಂಗಲ್ಲಿ ನೀವು ಹೋಗುವಾಗ ನಿಮ್ಗೆ ಗೊತ್ತು ನನಗೆ ಒದೆ ಬೀಳುತ್ತೆ, ನನಗೆ ಬ್ಲೀಡ್ ಆಗುತ್ತೆ, ನನಗೆ ಇಂಜುರೀಸ್ ಲೈಕ್ ಫ್ರ್ಯಾಕ್ಚರ್ ಆಗೋ ಚಾನ್ಸ್ ಇರುತ್ತೆ. ಅದು ಗೊತ್ತಿದ್ರೂ ಕೂಡ ನೀವು ಹೋಗಿ ಅಲ್ಲಿ ಫೈಟ್ ಮಾಡಬೇಕು. ಆ ಫೈಟ್ ಮಾಡಬೇಕು, ಆ ಪೇನ್ ಇದೆ ಅಂತ ಗೊತ್ತು, ಎಷ್ಟು ನೀವು ಮೆಂಟಲಿ ಸ್ಟ್ರಾಂಗ್ ಆಗಿರಬೇಕು. ಎಲ್ಲ ಗೊತ್ತಿದ್ದು ಹುತ್ತ ಕೈ ಹಾಕೋದು. ಆ ರೀತಿ ಆ ಮೆಂಟಾಲಿಟಿ ಸ್ಟ್ರಾಂಗ್ ಬೆಳೆಸೋದಿದೆಯಲ್ಲ, ಆ ಬೆಳೆಸೋ ರೀತಿ ಹೇಗೆ ನಿಮ್ಮನ್ನು ನೀವು ಬಿಲ್ಡ್ ಮಾಡ್ತೀರಾ. ನಾವು ಹೇಗೆ ಬಿಲ್ಡ್ ಮಾಡ್ತೀವಿ, ಉದಾಹರಣೆಗೆ ನೀವೇ ಹೋಗ್ಬಿಟ್ಟು ಕೈಕಾಲು ಮುರ್ಕೊಳ್ತೀರಾ, ಒದೆ ತಿಂತೀರಾ, ಸ್ಟಿಚಸ್ ಹಾಕ್ಸ್ಕೊಳ್ತೀರಾ ಅಂದರೆ ನಿಮ್ಗೆ ಇಷ್ಟ ಆಗುತ್ತಾ? ಹಾಗಾದ್ರೆ ನಿಮ್ಮ ಮಕ್ಳಿಗೆ ನೀವು ಮಾಡ್ಲಿಕ್ಕೆ ಇಷ್ಟ ಆಗುತ್ತಾ? ಯಾರೂ ಪೇರೆಂಟ್ಸ್ ಒಪ್ಪೋದಿಲ್ಲ ಅದು. ಯಾಕೆ ನಮ್ಮ ಮಕ್ಳಿಗೆ ನೋವು ಬೇಡ, ಅವ್ರು ಆರಾಮಾಗಿ ಚೆನ್ನಾಗಿ ಖುಷಿಯಾಗಿರಲಿ ಅಂತಾರೆ. ಯಾರು ಬರ್ತಾರೆ ಈ ಇದಕ್ಕೆ? ಜೀವನದಲ್ಲಿ ಕಷ್ಟ ನೋಡಿರ್ತಾರೆ, ಏನಾದರೂ ಒಂದು ಸಾಧನೆ ಮಾಡಬೇಕು. ನಾನು ಸಾಧನೆ ಯಾವುದರಲ್ಲಿ? ಈಗ ನಾನು ಕ್ರಿಕೆಟರ್ ಆಗಬೇಕು ಅಂದರೆ ನನಗೆ ಬ್ಯಾಟ್ ಬೇಕು, ಲೆದರ್ ಬ್ಯಾಟ್ ಬೇಕು, ಬಾಲ್ ಬೇಕು, ಅದೆಲ್ಲ ಎಕ್ಸ್ಪೆನ್ಸಿವ್ ಇರುತ್ತೆ. ಅದೇ ನಾನು ಫೈಟ್ರ್ ಆಗಬೇಕು ಅಂದರೆ ನನಗೇನು ಬೇಡ, ಒಂದು ಜಿಗರ್ ಅಂತಾರಲ್ಲ, ಹಾರ್ಟ್, ಅದು ಬೇಕಷ್ಟೇ. ಹೋಗಬೇಕು, ಹೊಡಿಬೇಕು, ಹೊಡ್ಸ್ಕೋಬೇಕಿಲ್ಲ ಹೊಡಿಬೇಕು. ಅದು ಸ್ಟ್ರಾಂಗ್ ಹಾರ್ಟ್ ಇರುತ್ತಲ್ಲ, ಅದು ಸ್ಟ್ರಾಂಗ್ ಮೈಂಡು, ಸ್ಟ್ರಾಂಗ್ ಹಾರ್ಟು. ಈಗ ನಾವು ಹೊಡೆಯೋದು ಓಡಿಸೋದ್ರ ಜೊತೆಗೆ ನಮಗೇನು ಸಿಗುತ್ತೆ, ಒಂದು ಗ್ರೂಪಲ್ಲಿ ಎಲ್ಲ ಸ್ಪೋರ್ಟ್ಗಿಂತ ಒಬ್ಬ MMA ಫೈಟರ್ ಈಸ್ ಡಿಫ್ರೆಂಟ್. ಅವನು ಯಾವುದಕ್ಕೂ ಹೆದರೋದಿಲ್ಲ, ಎದೆ ಕೊಟ್ಟು ನಿಲ್ಲೋದು ಅಂತ. ಓಕೆ, ಈಗ
ಬಾಕಿ ಸ್ಪೋರ್ಟಲ್ಲಿ, ಯಾಕಂದ್ರೆ ನಾನು ಬಾಕಿ ಸ್ಪೋರ್ಟು ಲೋ ಲೆವೆಲ್ ಅಂತ ತೋರಿಸ್ತಾ ಇಲ್ಲ, ಹೇಗೆ ಇವರು ಡಿಫ್ರೆಂಟ್ ಅವ್ರ ಸ್ಪೋರ್ಟ್ಗಿಂತ. ಈ MMA ಸ್ಪೋರ್ಟಲ್ಲಿ ಆಡೋರು ಯಾಕೆ ಅಷ್ಟು ಟಫ್ ಇರ್ತಾರೆ, ಯಾಕೆ ಆ ಬೆಳೆದ ರೀತಿ ಇರುತ್ತಲ್ಲ ಚಿಕ್ಕ ವಯಸ್ಸಿಂದ. ಈಗ ನಾನು ಸ್ಟಾರ್ಟ್ ಮಾಡಿದಾಗ ನಾನು ರೆಸ್ಲಿಂಗ್ ಸ್ಟಾರ್ಟ್ ಮಾಡಿದ್ದೆ. ನಾನು ಬೆಂಗಳೂರು ಬಂದಾಗ 15 ವರ್ಷಕ್ಕೆ ನಾನು ರೆಸ್ಲರ್ ಆಗಬೇಕು ಅಂತ ಇದ್ದು. ರೆಸ್ಲಿಂಗ್ ಸಿಗಲಿಲ್ಲ, ಜೂಡೋ ಸಿಕ್ತು, ಜೂಡೋ ಲರ್ನ್ ಮಾಡಿದೆ, ಜೂಡೋ ನ್ಯಾಷನಲ್ ಚಾಂಪಿಯನ್ ಆದೆ. ನ್ಯಾಷನಲ್ ಚಾಂಪಿಯನ್ ಆದಮೇಲೆ ಕೂಡ ನಾನು ಡಿಫೆನ್ಸಲ್ಲಿ ಜಾಬ್ ಆಯಿತು. ತಿರ್ಗಾ ನಾನು ಚಿಕ್ಕ ವಯಸ್ಸಲ್ಲಿ ನಾನು ಶಿವಮೊಗ್ಗ ಒಂದು ಮಂಡ್ಲಿ ಅಂತ ಅಲ್ಲಿಂದ ಬಂದಿದ್ದು. ನಾನು ಬಂದಾಗ ಏನು ಸಾಧನೆ ಮಾಡಬೇಕಾಗಿತ್ತು, ನಾನು ಒಲಿಂಪಿಕ್ ಆಡಬೇಕಾಗಿತ್ತು. ಬೆಳೀತಾ ಒಲಿಂಪಿಕ್ ನಾನು ಆಡಬೇಕು ಅಂದರೆ ನನಗೇನೆಲ್ಲ ಸಪೋರ್ಟ್ ಬೇಕು. ನಾನು ಸ್ಪೋರ್ಟ್ಸ್ ಹಾಸ್ಟೆಲಲ್ಲಿದ್ದಾಗ ಒಂದು 18-19 ವಯಸ್ಸುವರೆಗೂ ನನಗೆ ಆ ಸ್ಪೋರ್ಟ್ಸ್ ಹಾಸ್ಟೆಲಲ್ಲಿ ಫ್ರೀ ಟ್ರೈನಿಂಗ್, ಫ್ರೀ ಫುಡ್ ಸಿಗುತ್ತೆ. ಅದಾದ ನಂತರ ನಮಗೇನು ಯಾವುದಾದ್ರು ಒಂದು ಜಾಬ್ ಸೆಕ್ಯೂರಿಟಿ ಬೇಕಾಗುತ್ತೆ. ಓಕೆ, ಆ ಟೈಮಲ್ಲಿ ನಾನು ನ್ಯಾಷನಲ್ ಚಾಂಪಿಯನ್ ಇದ್ದೆ, ನನಗೆ ಡಿಫೆನ್ಸಲ್ಲಿ ಜಾಬ್ ಸಿಕ್ತು. ಈಗ ಜಾಬ್ ಸಿಕ್ಕಿದ ಮೇಲೆ ನಮಗೆ ಅಲ್ಲಿ ಎವ್ರಿ ಟೈಮ್ ಟ್ರೈನಿಂಗ್, ಈಟ್, ಸ್ಲೀಪ್ ಆ ಥರ ಇರುತ್ತೆ. ಅದ್ರ ಬದಲು ನನಗೆ ಆಗ 8 hours ಡ್ಯೂಟಿ ಆಗ್ತಾಯಿದ್ರು. ನಾನು ಟ್ರೈನ್ ಮಾಡೋಕ್ಕಾಗ್ತಾಯಿರಲಿಲ್ಲ. 4-5 ವರ್ಷ ಸರ್ವಿಸ್ ಮಾಡಿದೆ. ನನಗೆ 19 ವರ್ಷ ಇದ್ದಾಗ ನನಗೆ ಜಾಬ್ ಆಗಿದ್ದು. 24 ವರ್ಷವರೆಗೂ ನಾನು ಜಾಬ್ ಮಾಡಿದೆ. ಇಲ್ಲಿ ಯಾವ ಡಿಫೆನ್ಸ್ ಇದರಲ್ಲಿ? ಡಿಫೆನ್ಸ್ ಡಿಪಾರ್ಟ್ಮೆಂಟಲ್ಲಿ ಸಿವಿಲಿಯನ್ ಸ್ಟಾಫಲ್ಲಿದ್ದೆ ನಾನು. ಇಲ್ಲಿ ಬೆಂಗಳೂರಲ್ಲೇ ಇದ್ದೆ. ಸ್ಪೋರ್ಟ್ಸ್ ಕೋಟಾಯಿಂದ ಹೋದಾಗ ಏನಾಗುತ್ತೆ, ಸ್ಪೋರ್ಟ್ಸ್ ಮೆಂಬರ್ಸ್ಗೆ ಏನಾಗುತ್ತೆ, 8 hours ಡ್ಯೂಟಿಗಿಂತ ಒಂದು 4 hours ಡ್ಯೂಟಿ ಇರುತ್ತೆ ಅಷ್ಟೇ. ಈಗ ಅವರಿಗೆ ಎಕ್ಸ್ಕ್ಯೂಸಸ್ ಇರುತ್ತೆ. ಮಾರ್ನಿಂಗ್ ಅವ್ರು ಟ್ರೈನಿಂಗ್ ಮಾಡಿರ್ತಾರೆ, 8 o'clock ಡ್ಯೂಟಿ ಜಾಯ್ನ್ ಅಂದರೆ ರಿಪೋರ್ಟಿಂಗ್ ಇದ್ದರೆ ಒಂದು 10 o'clock ರಿಪೋರ್ಟ್ ಮಾಡ್ಬೋದು. ಮತ್ತು ಈವ್ನಿಂಗ್ 4:30ವರೆಗೂ ಅವ್ರಿಗೆ ಡ್ಯೂಟಿನ ಎಂಡ್ ಮಾಡೋದಕ್ಕಿಂತ ಆಫ್ಟರ್ನೂನ್ ಮಧ್ಯಾಹ್ನ ಲಂಚ್ ಮೇಲೆ ಬ್ರೇಕ್ ಇರುತ್ತೆ, ಮತ್ತು ಈವ್ನಿಂಗ್ ಹೋಗಿ ಟ್ರೈನ್ ಮಾಡ್ಬೋದು. ಟ್ರೈನಿಂಗಿಗೋಸ್ಕರ ಲೀವೇ ಕೊಡ್ತಾರೆ. ಅಂದರೆ ಎಕ್ಸ್ಕ್ಯೂಸ್ ಇರುತ್ತೆ, ಟೈಮ್ ವರ್ಕ್. ಆಮೇಲೆ ಸ್ಯಾಲ್ರಿನೂ ಸಿಗ್ತಾ ಇರುತ್ತೆ. ಆಮೇಲೆ ನೀವು ಮೆಡಲ್ ಮಾಡ್ತಿದ್ದಂಗೆ ಪ್ರಮೋಷನ್ ಕೂಡ ಸಿಗ್ತಾ ಇರುತ್ತೆ. ಸೊ ಹೀಗಿರುವಾಗ ನನಗೆ ಡಿಫೆನ್ಸಲ್ಲಿ ಸಿವಿಲಿಯನ್ ಸ್ಟಾಫಾಗಿ ನಂಗೆ ಜಾಬ್ ಸಿಕ್ತು. ನನಗೇನೋ ಓಕೆ, ನನಗೊಂದು ಜಾಬ್ ಸಿಕ್ಕಿದೆ, ನನಗೊಂದು ಫೈನಾನ್ಷಿಯಲ್ ಸಪೋರ್ಟ್ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಇದೆ, ನಾನು ಓನ್ಲಿ ಟ್ರೈನ್ ಮಾಡ್ಬೋದು, ಮುಂದೆ ನಾನು ಇಂಡಿಯಾ ಆಡ್ಬೋದು, ನಾನು ಒಲಿಂಪಿಕ್ಸ್ ಆಡ್ಬೋದು ಅಂತ. ಆದರೆ ನನಗೆ ಅಲ್ಲಿ ಆ ಚಾನ್ಸ್ ಸಿಗಲೇ ಇಲ್ಲ. ಎವ್ರಿ ಟೈಮ್ 8 hours ಡ್ಯೂಟಿ ಆಗ್ತಾಯಿತ್ತು. ಮತ್ತು ತಿರ್ಗಾ ಸಂಜೆ ಬೆಳಗ್ಗೆ 8 ಗಂಟೆಯಿಂದ 4 ಗಂಟೆವರೆಗೂ ಡ್ಯೂಟಿ ಮಾಡಿಬಿಟ್ಟು ಮತ್ತೆ ತಿರ್ಗಾ 4ರಿಂದ ನನಗೆ 6 o'clockವರೆಗೂ 2 hour ಮಾಡಲಿಕ್ಕೆ ಫಿಸಿಕಲಿ ಅಷ್ಟು ಸಪೋರ್ಟ್ ಸಿಗ್ತಾ ಇರಲಿಲ್ಲ. ಸೊ ನಾನು 4 ವರ್ಷ ಸರ್ವಿಸ್ ಮಾಡಿ ರಿಸೈನ್ ಮಾಡಿ ಮತ್ತೆ ಆಚೆ ಬಂದೆ. ಏನೊಂದು 4 ವರ್ಷದಲ್ಲಿ ನನಗೇನು ಸೇವಿಂಗ್ಸ್ ಇತ್ತು ಅದರಲ್ಲೇ ಸ್ವಲ್ಪ ಅದನ್ನೇ ಇನ್ವೆಸ್ಟ್ ಮಾಡಿ. ಯಾಕಂದರೆ ಈ ಒಲಿಂಪಿಕ್ ಸ್ಪೋರ್ಟೆಲ್ಲ ಹೇಗಿರುತ್ತೆ ಅಂದರೆ, ಫಸ್ಟು ವರ್ಷಕ್ಕೆ ಒಂದು ನ್ಯಾಷನಲ್ಸ್. ಆ ನ್ಯಾಷನಲ್ಸಲ್ಲಿ ಯಾವಾಗ ಗೋಲ್ಡ್ ಬರ್ತೀರಾ ಆಗ ನಿಮಗೆ ನ್ಯಾಷನಲ್ ಕ್ಯಾಂಪ್ ಸಿಗುತ್ತೆ. ಆ ನ್ಯಾಷನಲ್ ಕ್ಯಾಂಪಲ್ಲಿ ಮತ್ತೆ 1 in 3rd ಇರುತ್ತೆ, ಅವರಿಗೆ ಟ್ರಯಲ್ಸ್ ಆಗಿಬಿಟ್ಟು ಅವರಿಗೆ ಇಂಡಿಯಾ ರೆಪ್ರೆಸೆಂಟ್ ಮಾಡಲಿಕ್ಕೆ ಕಳಿಸ್ತಾರೆ. ಅದೇ ನೀವೇನಾದರೂ ಆ ನ್ಯಾಷನಲ್ಸಲ್ಲಿ ಮೆಡಲ್ ಆಗಿಲ್ಲ ಆ ವರ್ಷ, ನಿಮ್ಗೆ ಆ ವರ್ಷ ವೇಸ್ಟ್. ಸೊ ಈಗೆಲ್ಲ ಏನಾಗ್ತಿದೆ, A ಟೀಮ್, B ಟೀಮ್, C ಟೀಮ್ 3 ಟೀಮ್ ಮಾಡ್ತಾರೆ. ಈಗ ಎಲ್ಲರಿಗೂ ಡಿಫ್ರೆಂಟ್ ಇವೆಂಟಿಗೆ ಕಳಿಸ್ತಾ ಇದ್ದಾರೆ. ಇವಾಗ ಇಂಪ್ರೂವ್ಮೆಂಟ್ ಆಗಿದೆ ಇಂಡಿಯಾನಲ್ಲಿ ಸ್ಪೋರ್ಟ್ಸು. ಆದರೆ ಮೊದಲು ಒಂದು 10 ವರ್ಷ ಕೆಳಗಡೆ ಆ ಥರ ಇರಲಿಲ್ಲ. ಸೊ ನಾನೇನು ಮಾಡಿದೆ, ಆ ಟೈಮ್ನಲ್ಲಿ ಸ್ವಲ್ಪ ಫೈನಾನ್ಷಿಯಲ್ ಸಪೋರ್ಟ್ಗೆ ನಾನು ಒಂದು ಜಿಮ್ಮಲ್ಲಿ ಜಾಯ್ನ್ ಆದೆ ಆ್ಯಸ್ ಎ ಟ್ರೈನರ್ ಆಗಿ, ಫಿಟ್ನೆಸ್. ಯಾಕಂದರೆ ನಮ್ಗೆ ಫಿಸಿಕಲ್ ಫಿಟ್ನೆಸ್ ಟ್ರೈನಿಂಗ್ ಎಲ್ಲ ಗೊತ್ತಿತ್ತು. ಅದ್ರ ಜೊತೆಗೆ ಅಲ್ಲೇ ನನ್ನ ಕೆಲವೊಬ್ಬರು ಸ್ನೇಹಿತರಾದರು, ಅವರಿಗೆ MMA ಬಗ್ಗೆ ನಾಲೆಡ್ಜ್ ಇತ್ತು. ಯಾವ ಜಿಮ್? ಅಲ್ಲಿ ಬ್ಯಾಂಗ್ಳೂರಲ್ಲೇ ಲೋಕಲ್ ಜಿಮ್ಮಲ್ಲಿ. ಅಟ್ಲೀಸ್ಟ್ ತಿಂಗಳ ನನಗೆ ಒಂದು 5,000 ಸಿಗುತ್ತೆ ಸಾಕಷ್ಟೇ. ಸ್ವಲ್ಪ ನನ್ನ ರೆಂಟ್ಗೆ ಆಗುತ್ತೆ, ನನಗೆ ಟ್ರೈನಿಂಗ್ ಸ್ವಲ್ಪ ಸಪೋರ್ಟ್ ಆಗುತ್ತೆ, ಮನೆ ರೆಂಟ್ ಕಟ್ಟಿ ಊಟಕ್ಕೆ ಖರ್ಚಾದರೆ ಸಾಕು ಅಂತ. ಹಾಗೆ ಅಲ್ಲಿ ಕೆಲವರಿಗೆ MMA ಇಂಟ್ರೆಸ್ಟ್ ಇತ್ತು, ಅವ್ರು ನನಗೆ ಗೊತ್ತಿತ್ತು, ನಾನು ಜೂಡೋ ರೆಸ್ಲರ್ ಕೂಡ. ಅಲ್ಲಿ ಬರೋರು ನನಗೆ ರೆಸ್ಲಿಂಗ್ ಟೀಚ್ ಮಾಡು, ನಾನು MMA ಫೈಟ್ ಆಡಬೇಕು ಅಂತ. ಆವಾಗ ಓನ್ಲಿ ರೆಸ್ಲಿಂಗ್ ಆಗೋಲ್ಲ, ನಾವು MMA ಅಂದರೆ ಮಿಕ್ಸ್ ಮಾರ್ಷಲ್ ಆರ್ಟ್. ನಮಗೆ ಬಾಕ್ಸಿಂಗ್ ಬರಬೇಕು, ಕಿಕ್ ಬಾಕ್ಸಿಂಗ್ ಬರಬೇಕು, ಜಿಜುತ್ಸು ಬರಬೇಕು, ರೆಸ್ಲಿಂಗ್ ಕೂಡ ಬರಬೇಕು, ಜೂಡೋ ಬರಬೇಕು, ಎಲ್ಲ ಮಾರ್ಷಲ್ ಆರ್ಟ್ದು ಒಂದು ಇದು ಹೇಗೆ ಸ್ಟಾರ್ಟ್ ಆಯ್ತು ಅಂದರೆ ಆಲ್ಮೋಸ್ಟ್ 80sನಲ್ಲಿ. ಈಗ 80sಗಿಂತ ಮುಂಚೆ ಈಗ ಬ್ರೂಸ್ಲಿ ಅವರೇ ಸ್ಟಾರ್ಟ್, ಫಾದರ್ ಆಫ್ ಮಾರ್ಷಲ್ ಆರ್ಟ್ MMA ಅಂದ್ರೆ ಬ್ರೂಸ್ಲಿ. ಆಗೆಲ್ಲ ಯಾವ ಮಾರ್ಷಲ್ ಆರ್ಟು ಫೇಮಸ್, ಯಾವ್ದು ಮಾರ್ಷಲ್ ಆರ್ಟ್ಗಿಂತ ಯಾವುದು. ಈಗ ಬಾಕ್ಸಿಂಗ್ ಅಂತ ಬಂದರೆ ಓನ್ಲಿ ಬಾಕ್ಸಿಂಗ್, ಕೈಯಿಂದ ಸ್ಟ್ರೈಕಿಂಗ್. ಕಿಕ್ ಬಾಕ್ಸಿಂಗ್ ಅಂದರೆ ಬಾಕ್ಸಿಂಗ್ ಕಾಲು ಕೈ 2. ಈಗ ರೆಸ್ಲಿಂಗ್ ಬರೀ ಎತ್ತಾಕೋದು, ಜೂಡೋ ಎತ್ತಾಕೋದು, ಲಾಕ್ ಮಾಡೋದು, ಚೋಕ್ ಹಾಕೋದು. ಜಿಜುತ್ಸು ಬಂದುಬಿಟ್ಟು ಓನ್ಲಿ ಗ್ರೌಂಡ್. ಈಗ ನೀವು ಕೆಳಗಡೆ ಬಿದ್ದಾಗ ನಿಮ್ಮನ್ನು ನೀವು ಹೇಗೆ ಪ್ರೊಟೆಕ್ಟ್ ಮಾಡ್ಕೊಳ್ತೀರಾ, ಅವ್ರನ್ನ ಚೋಕ್ ಲಾಕ್ ಮಾಡಿ ಅವ್ರನ್ನ ಅನ್ಕಾನ್ಷಿಯಸ್ ಮಾಡೋದು, ಆ ಥರ ಸ್ಪೋರ್ಟು. ಸೊ ಹೀಗಿರುವಾಗ ಈ ಸ್ಪೋರ್ಟ್ಗೆ ನನಗೆ ಜೂಡೋ ಗೊತ್ತಿತ್ತು, ರೆಸ್ಲಿಂಗ್ ಗೊತ್ತಿತ್ತು. ಅಲ್ಲಿ ಕೆಲವ್ರು ಯಾರಿಗೆ MMA ಇಂಟ್ರೆಸ್ಟ್ ಇತ್ತು ಅವ್ರಿಗೆ ಬಾಕ್ಸಿಂಗ್ ಬರ್ತಾಯಿತ್ತು, ನನಗೆ ಜೂಡೋ ರೆಸ್ಲಿಂಗ್ ಕಲಿಸೋನವರು. ಸರಿ, ಓಕೆ, ಅವ್ರಿಗೆ ನಾನು ಕಲಿಸ್ತಾ ಇವನ್ ನನಗೂ ಅದು ಇಂಟ್ರೆಸ್ಟ್ ಬಂತು. ಯಾಕಂದರೆ ಆ ಟೈಮ್ನಲ್ಲೇ ಒಂದು 10 ವರ್ಷ ಕೆಳಗಡೆ, 10-15 ವರ್ಷ ಕೆಳಗಡೆ ಇದು ಒಂಥರ ಗ್ರೋಯಿಂಗ್ ಸ್ಪೋರ್ಟ್. ಎಲ್ಲರಿಗೂ UFC ಅನ್ನೋದೇ ಎಲ್ಲರಿಗೂ ಏನಂದರೆ MMA ಅಂದರೆ UFC.
ಯಾಕಂದರೆ ಅಲ್ಲಿ ಫೈಟ್ರಲ್ಲಿ ಆಗ್ತಾಯಿದ್ದು ಎಲ್ಲ ಸ್ಲಮ್ಮಿಂದ ಬರ್ತಾಯಿದ್ರು, ಒಂದು ಲೋ ಪಾವರ್ಟಿ ಆ ಜನಾಂಗದಿಂದ ಅಂತರ ಬರ್ತಿ ಎಲ್ಲ ಫೈಟ್ರ್ ಆಗ್ತಾಯಿದ್ದು. ಅವರಿಗೆ ನೇಮ್ ಸಿಗ್ತಾಯಿತ್ತು, ಫೇಮ್ ಸಿಗ್ತಾಯಿತ್ತು, ಫೈನಾನ್ಷಿಯಲಿ ತುಂಬ ಸ್ಟ್ರಾಂಗ್, ತುಂಬ ಕ್ಯಾಶ್ ಪ್ರೈಸ್ ಎಲ್ಲ. ಸೊ ಎಲ್ಲರಿಗೂ ಒಂದು ಯಾರಿಗೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಪೂರ್ ಇದೆ, ಈಗ ನಾನು ಮುಂದೆ ಅಚೀವ್ ಮಾಡಬೇಕು, ನೇಮ್ ಜೊತೆ ನಾನು ರಿಚ್ ಕೂಡ ಆಗಬೇಕು ಅನ್ನೋರಿಗೆ ಈ ಫೀಲ್ಡ್ಗೆ ಬರೋಕ್ಕೆ ಶುರು ಮಾಡಿದ್ರು.